ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸೊ ಮತ್ತೊಂದು ಬಂಪರ್ ಆಗಿರುವಂತಹ ವೇಕೆನ್ಸಿಯ ಅಪ್ಡೇಟ್ ಅನ್ನ ಈ ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ಇಲ್ಲಿ ಕ್ವಾಲಿಫಿಕೇಶನ್ ಕೇಳಿರುವಂತದ್ದು ಕೇವಲ SLC ಅಥವಾ 10th ಪಾಸ್ ಆಗಿದ್ರೆ ನಮ್ಮ ಕರ್ನಾಟಕದಿಂದ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಈ ವೇಕೆನ್ಸಿಯಲ್ಲಿ ಅಪ್ಲೈ ಅನ್ನ ಮಾಡಬಹುದು. ಓಕೆನಾ? ಅಷ್ಟೇ ಅಲ್ಲ, ತಾವು ಅಪ್ಲೈ ಮಾಡಿದ ನಂತರ ಇದೇ ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರೀ ರಿಕ್ರೂಟ್ಮೆಂಟ್ ನ ಟ್ರೈನಿಂಗ್ ಸಹ ಕೊಡ್ತಾರೆ. ಅಥವಾ ಯಾವ ರೀತಿಯ ಕ್ವಶನ್ಸ್ ಬರ್ಬೋದು, ಯಾವ ರೀತಿ ತಾವು ಆನ್ಸರ್ಸ್ ಅನ್ನ ಮಾಡಬೇಕಾಗಿರುತ್ತೆ ಎಂಬುದರ ಬಗ್ಗೆನೂ ಕೂಡ ಏನೋ ಎಕ್ಸಾಮ್ ಮುಂಚೆನೆ ರೀತಿಯಲ್ಲಿ ಇಲ್ಲಿ ಟ್ರೈನಿಂಗ್ ಸೆಷನ್ ಅನ್ನೋದು ಕಂಡಕ್ಟ್ ಅನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಎಕ್ಸಾಮಿನೇಷನ್ ನ ಪ್ರೋಸೆಸ್ ಗೆ ಬಂದಾಗ ಆರಾಮ್ಸೆ ನಮ್ಮ ಕನ್ನಡ ಭಾಷೆಯಲ್ಲೇ ನಮ್ಮ ಕರ್ನಾಟಕದಲ್ಲೇ ಈ ಎಕ್ಸಾಮಿನೇಷನ್ಸ್ ಅನ್ನೋದು ಕೊಡಬಹುದು. ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಡೀಟೇಲ್ಸ್ ಅನ್ನ ಇದರ ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತೀನಿ. ಅದರ ಮುಂಚೆ ಯಾರೆಲ್ಲ ಈ ಚಾನಲ್ಗೆ ಹೊಸಬ್ರಿದ್ರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇದರ ಡೀಟೇಲ್ ಆಗಿರುವಂತಹ ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಸ್ಟೇಟ್ ವೈಸ್ ಇಂತಿಷ್ಟು ಅಂತ ವೇಕೆನ್ಸಿ ಅನ್ನೋದು ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿಯೂ ಕೂಡ ಇಂತಿಷ್ಟು ಅಂತ ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಇದರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ಈ ವೇಕೆನ್ಸಿ ಅನ್ನೋದು ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಯಾರೆಲ್ಲ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ನಲ್ಲಿ ಒಳ್ಳೆಯ ಜಾಬ್ ಗೋಸ್ಕರ ವೈಟ್ ಅನ್ನ ಮಾಡ್ತಿದ್ರಿ, ಖಂಡಿತವಾಗಿ ಈ ಜಾಬ್ ಅಲ್ಲಿ ತಾವು ಅಪ್ಲೈ ಅನ್ನ ಮಾಡಲೇಬೇಕಾಗಿರೋದು. ತಾವು ಇಲ್ಲಿ ನೋಡಬಹುದು, ರಿಕ್ರೂಟ್ಮೆಂಟ್ ಆಫ್ ಆಫೀಸ್ ಅಸಿಸ್ಟೆಂಟ್ ಅಥವಾ P1 ಮೇಲೆ ಈ ವೇಕೆನ್ಸಿ ಅನ್ನೋದು ಇಲ್ಲಿ ರಿಲೀಸ್ ಅನ್ನೋದು ಮಾಡಿದ್ದಾರೆ. ಓಕೆನಾ? ಇಲ್ಲಿ ವೇಕೆನ್ಸಿಗಳ ಡೀಟೇಲ್ಸ್ ಆಗಿರೋ ಬಗ್ಗೆ ಇಲ್ಲಿ ಮಾತಾಡೋಕೆ ಹೋದ್ರೆ ಇಲ್ಲಿ ಟೋಟಲ್ ಆಗಿರುವಂತಹ ಪೋಸ್ಟ್ ಎಷ್ಟು ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ ಸುಮಾರು 500 ಪೋಸ್ಟ್ ಅನ್ನೋದು ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಕೇವಲ SLC ಕ್ವಾಲಿಫಿಕೇಶನ್ ಮೇಲೆ ಯಾವುದೇ ರೀತಿಯಂತಹ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ಇಲ್ದಿರ ಫ್ರೆಶರ್ ಆಗಿರುವಂತಹ ಕ್ಯಾಂಡಿಡೇಟ್ ಗಳಿಗೆ ಈ 500 ಪೋಸ್ಟ್ ಅನ್ನ ಇಲ್ಲಿ ರಿಲೀಸ್ ಅನ್ನೋದು ಮಾಡಿದ್ದಾರೆ. ಇಲ್ಲಿ ತಾವು ನೋಡಬಹುದು, ಆಂಧ್ರ ಪ್ರದೇಶ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು ಮತ್ತು ಚಂಡೀಗಢ ಆಗಿರ್ಬೋದು, ಹಾಗೆ ನಮ್ಮ ಕರ್ನಾಟಕ ಸರ್ಕಲ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಟೋಟಲ್ ಆಗಿ 31 ವೇಕೆನ್ಸಿ ಅನ್ನೋದು ಇಲ್ಲಿ ರಿಲೀಸ್ ಅನ್ನೋದು ಮಾಡಿದ್ದಾರೆ. ಇಲ್ಲಿ ಕ್ಯಾಟಗರಿ ವೈಸ್ ಬಗ್ಗೆ ಮಾತಾಡೋದ್ರೆ SC ಗೆ 4 ವೇಕೆನ್ಸಿಗಳು, ST ಗೆ 2 ವೇಕೆನ್ಸಿಗಳು, OBC ಗೆ 8 ವೇಕೆನ್ಸಿಗಳು, EWS ಗೆ 3 ವೇಕೆನ್ಸಿಗಳು, ಜನರಲ್ ಗೆ 14 ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದು 31 ವೇಕೆನ್ಸಿ ಅನ್ನೋದು ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ವಿವಿಧ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಬ್ಯಾಂಕಿಂಗ್ ನಲ್ಲಿ ಈ 31 ಕ್ಯಾಂಡಿಡೇಟ್ಸ್ ಗಳನ್ನ ಇಲ್ಲಿ ಅಪಾಯಿಂಟ್ ಆಗಿ ಮಾಡ್ಕೊಳ್ತಾರೆ. ಆಫೀಸ್ ಅಸಿಸ್ಟೆಂಟ್ ಅಥವಾ P1 ಮೇಲೆ ಇಲ್ಲಿ ಸುಮಾರು 501 ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದು, ಇದರ ಏಜ್ ಬಗ್ಗೆ ಮಾತಾಡೋದ್ರೆ ಮಿನಿಮಮ್ ಆಗಿ 18 ವರ್ಷ ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿ 26 ವರ್ಷ ಇಲ್ಲಿ ಏಜ್ ಅನ್ನೋದು ಇಲ್ಲಿ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡ್ತಿರ್ತಾವೆ ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಕೇವಲ SLC ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು ಅಥವಾ ಮೆಟ್ರಿಕುಲೇಷನ್ ಅಂದ್ರೆ 10th ಅನ್ನ ತಾವು ಪಾಸ್ ಅನ್ನ ಮಾಡ್ಕೊಂಡಿರ್ಬೇಕು. ಇದರ ರಿಲೇಟೆಡ್ ಆಗಿ ಯಾವುದೇ ರೀತಿಯಂತಹ ಅನುಭವ ಅನ್ನೋದು ಇಲ್ಲಿ ಕೇಳಿಲ್ಲ. ಆಸ್ ಎ ಫ್ರೆಶರ್ ಆಗಿರುವಂತಹ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಈ ವೇಕೆನ್ಸಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಇನ್ನೊಂದು ಕಂಡೀಷನ್ ಏನಂದ್ರೆ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ತಮಗೆ ಗೊತ್ತಿರಬೇಕು. ಓಕೆನಾ? ನಮ್ಮ ಕರ್ನಾಟಕ ಕಡೆಯಿಂದ ನಾವು ಅಪ್ಲಿಕೇಶನ್ ಹಾಕ್ತಾ ಇದೀವಿ ಅಂದ್ರೆ ಖಂಡಿತವಾಗಿ ನಮ್ಮ ಕನ್ನಡ ಭಾಷೆ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಕ್ಯಾಂಡಿಡೇಟ್ ಶುಡ್ ಬಿ ಏಬಲ್ ಟು ರೀಡ್, ರೈಟ್ ಅಂಡ್ ಸ್ಪೀಕ್ ಇನ್ ದ ಲೋಕಲ್ ಲ್ಯಾಂಗ್ವೇಜ್ ಅಂತಾನು ಇಲ್ಲಿ ಕೇಳಿದ್ದಾರೆ. ನಮ್ಮ ಕನ್ನಡ ಭಾಷೆ ಏನಿದೆ ಅದಕ್ಕೆ ಓದೋದಾಗಿ ಬರೆಯೋದಾಗ್ಲಿ ಮತ್ತು ಮಾತಾಡೋದನ್ನ ತಾವು ಇಲ್ಲಿ ಬರಬೇಕು ಅಂತ ಕೇಳಿದ್ದಾರೆ. ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡೋದು ಈ ಆಫೀಸ್ ಅಸಿಸ್ಟೆಂಟ್ ಅಥವಾ P1 ನ ಕೆಲಸ ಏನಿರುತ್ತೆ ಅಂತ ಆಲ್ಮೋಸ್ಟ್ ತಾವೆಲ್ಲರೂ ಅಬ್ಸರ್ವ್ ಅನ್ನ ಮಾಡಿರ್ತೀರಾ. ತಾವೇನಾದ್ರೂ ಬ್ಯಾಂಕ್ ಗೆ ವಿಸಿಟ್ ಅನ್ನ ಮಾಡಿದಾಗ ಅಲ್ಲಿ ಖಂಡಿತವಾಗಿ ಒಬ್ಬರು P1 ಅಥವಾ ಅಸಿಸ್ಟೆಂಟ್ ಅನ್ನೋದು ಇಲ್ಲಿ ಇದ್ದೇ ಇರ್ತಾರೆ. ಅದೇ ರೀತಿ ಸೇಮ್ ಆಗಿರುವಂತಹ ವರ್ಕ್ ಇಲ್ಲಿ ಇರುತ್ತೆ. ಓಕೆ, ಇಲ್ಲಿ ಸ್ಯಾಲರಿ ಬಗ್ಗೆ ಮಾತಾಡೋದ್ರೆ ತಾವು ನೋಡಬಹುದು, ಇಲ್ಲಿ 19,500 ಹಿಡಿದು 27,815 ಸ್ಯಾಲರಿ ಅನ್ನೋದು ತಾವು ಇಲ್ಲಿ ಪಡ್ಕೋಬಹುದು. ಅಸಿಸ್ಟೆಂಟ್ ಅಥವಾ P1 ಗೆ ಇಷ್ಟು ಒಳ್ಳೆಯ ಸ್ಯಾಲರಿ ಅಂದ್ರೆ ಖಂಡಿತವಾಗಿ ಯಾರು ತಪ್ಪದೆ ಈ ವೇಕೆನ್ಸಿಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಪ್ರಯತ್ನವನ್ನ ಮಾಡಿ. ಇಲ್ಲಿ ಏಜ್ ಆಲ್ಮೋಸ್ಟ್ ನಿಮಗೆ ಹೇಳಿದೀನಿ, 18 ವರ್ಷದಿಂದ 26 ವರ್ಷ ಅಂತ ಏಜ್ ಅನ್ನ ಕೇಳಿರ್ತಾರೆ. ಈ ಏಜ್ ಅನ್ನ 1/5/2025 ಕೌಂಟ್ ಅನ್ನ ಮಾಡಿದಾಗ ಈ ಏಜ್ ಲಿಮಿಟ್ 18 ರಿಂದ 26 ವರ್ಷ ಏಜ್ ಲಿಮಿಟ್ ಇರಬೇಕು.
ಹಾಗೆ SC/ST ಒಂದು ಕ್ಯಾಂಡಿಡೇಟ್ಗಳಿಗೆ ಒಂದು 5 ವರ್ಷ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಮತ್ತು OBC ಕ್ಯಾಂಡಿಡೇಟ್ಗಳಿಗೆ 3 ವರ್ಷ ಏಜ್ ಅಲ್ಲಿ ತಾವು ರಿಲ್ಯಾಕ್ಸೇಷನ್ ಸಹ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಹಾಗೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಬಗ್ಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ನೋಡಬಹುದು 600 ರೂಪಾಯಿ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನೋದು ಇಲ್ಲಿ ಒಂದು ಕೇಳಿದರೆ ಯಾರಿಗೆ ಜನರಲ್ EWS ಮತ್ತು OBC ನ ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ, ಮತ್ತು 100 ರೂಪಾಯಿ ಇಲ್ಲಿ ಒಂದು SC/ST PWD ನ ಒಂದು ಕ್ಯಾಂಡಿಡೇಟ್ ಗಳಿಗೆ ಅಥವಾ ಒಂದು ವುಮೆನ್ ಕ್ಯಾಂಡಿಡೇಟ್ ಗಳಿಗೆ ಇಲ್ಲಿ ಕೇವಲ ಒಂದು 100 ರೂಪಾಯಿ ಮಾತ್ರ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನೋದು ಕೇಳಿದ್ದಾರೆ. ಓಕೆನಾ, ಈ ಒಂದು ಅಪ್ಲಿಕೇಶನ್ ಫೀಸ್ ಏನಿದೆ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಂತಹ ಒಂದು ಸಂದರ್ಭದಲ್ಲಿ ಆರಾಮ್ಸೆ ತಮ್ಮ ಒಂದು ಆನ್ಲೈನ್ ಪೇಮೆಂಟ್ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ನೋಡಬಹುದು ಪ್ರೀ ಎಕ್ಸಾಮಿನೇಷನ್ ಅಥವಾ ಒಂದು ರಿಕ್ರೂಟ್ಮೆಂಟ್ ಟ್ರೈನಿಂಗ್ ಅಂತ ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು. ದ ಬ್ಯಾಂಕ್ ಅರೇಂಜ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಫಾರ್ SC/ST OBC ಮತ್ತು PWD ಕ್ಯಾಂಡಿಡೇಟ್ ಫ್ರೀ ಆಫ್ ಕಾಸ್ಟ್ ಇನ್ ಆನ್ಲೈನ್ ಮೋಡ್ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಇಲ್ಲಿ ಎಕ್ಸಾಮಿನೇಷನ್ಸ್ ಅನ್ನ ಕೊಡುವ ಮುಂಚೆನೆ ಇಲ್ಲಿ ಒಂದು ಬ್ಯಾಂಕ್ ಏನ್ ಮಾಡಿದೆ ಅಂದ್ರೆ ಇಲ್ಲಿ ಒಂದು ಪ್ರೀ ಎಕ್ಸಾಮಿನೇಷನ್ಸ್ ಅನ್ನ ಒಂದು ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಇಲ್ಲಿ ಒಂದು ಅರೇಂಜ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಓಕೆನಾ, ಇದು ಒಂದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಇದು ಒಂದು ಆನ್ಲೈನ್ ಮೋಡ್ ಅಲ್ಲೇ ತಾವು ಇದರ ಒಂದು ಟ್ರೈನಿಂಗ್ ಅನ್ನ ತಾವು ಪಡ್ಕೋಬಹುದು. ಏನೆಲ್ಲ ಇದರ ಒಂದು ಬೆನಿಫಿಟ್ ಅಂದ್ರೆ ತಾವು ಎಕ್ಸಾಮಿನೇಷನ್ ನ ಕೊಡುವಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿ ತಮ್ಮ ಒಂದು ಕ್ವಶನ್ ಪೇಪರ್ ಬರುತ್ತೆ, ಯಾವ ಒಂದು ಕ್ವಶನ್ಸ್ ಅನ್ನ ಅತಿ ಹೆಚ್ಚು ಒಂದು ಕೇಳಬಹುದು. ಓಕೆನಾ, ಈ ರೀತಿಯಾಗಿರುವಂತಹ ಒಂದು ಪಾಯಿಂಟ್ಸ್ ಅನ್ನ ಇಲ್ಲಿ ಒಂದು ಕವರ್ ಅನ್ನ ಮಾಡ್ತಾರೆ. ಈ ಒಂದು ಆನ್ಲೈನ್ ನ ಒಂದು ಮೋಡ್ ಅಲ್ಲಿ ಆಲ್ಮೋಸ್ಟ್ ಅಪ್ಲೈ ಮಾಡುವಂತಹ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಈ ಒಂದು ಆನ್ಲೈನ್ ಏನೋ ಒಂದು ಟೆಸ್ಟ್ ಗೆ ತಾವು ಅಟೆಂಡ್ ಆಗಿ ಅಂತ ನಾನು ಹೇಳ್ತೀನಿ. ಓಕೆನಾ, ಈ ಒಂದು ಆನ್ಲೈನ್ ಎಕ್ಸಾಮಿನೇಷನ್ಸ್ ನ ಒಂದು ಡೇಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ತಾವು ಅಪ್ಲೈ ಮಾಡಿದ ನಂತರ ತಮಗೆ ಒಂದು ಮೇಲ್ಗೆ ಏನೋ ಒಂದು ಮೇಲ್ ಅನ್ನ ಫಾರ್ವರ್ಡ್ ಅನ್ನ ಮಾಡ್ತಾರೆ. ಈ ಒಂದು ಟೈಮ್ಗೆ, ಈ ಒಂದು ಡೇಟ್ಗೆ, ಈ ಒಂದು ಲಿಂಕ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ ತಾವು ಒಂದು ಆನ್ಲೈನ್ ಒಂದು ಎಕ್ಸಾಮಿನೇಷನ್ ಗೆ ಅಟೆಂಡ್ ಆಗಿ ಎಂಬುದರ ಬಗ್ಗೆ. ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ಆನ್ ಪ್ರೊಬೇಷನ್ ಫಾರ್ 6 ಮಂತ್. ಓಕೆನಾ, 6 ತಿಂಗಳು ಒಂದು ಸತತವಾಗಿ ಇಲ್ಲಿ ಒಂದು ಕೆಲಸ ಅನ್ನ ಮಾಡಿದ ನಂತರ ಇಲ್ಲಿ ರೆಗ್ಯುಲರ್ ಆಗಿ ಒಂದು ಎಂಪ್ಲಾಯ್ಮೆಂಟ್ ಅನ್ನ ಈ ಒಂದು ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ತಮಗೆ ಒಂದು ಕೊಡ್ತಾರೆ. ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ಮೊದಲನೇದಾಗಿ ಇಲ್ಲಿ ತಾವು ನೋಡಬಹುದು ಲ್ಯಾಂಗ್ವೇಜ್ ಪ್ರೊಫೆಷನರಿ ಟೆಸ್ಟ್ ಅನ್ನೋದು ಇಲ್ಲಿ ಒಂದು ಕೊಡ್ತಾರೆ. ಓಕೆ, ಲ್ಯಾಂಗ್ವೇಜ್ ಟೆಸ್ಟ್ ಅನ್ನ ಕೊಡ್ತಾರೆ. ಇದು ಒಂದು ಕ್ವಾಲಿಫೈ ಆಗಿರುವಂತಹ ಒಂದು ಟೆಸ್ಟ್ ಇರುತ್ತೆ. ಈ ಒಂದು ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಮುಂದಿನ ಒಂದು ಎಕ್ಸಾಮ್ ಗೆ ತಾವು ಕ್ವಾಲಿಫೈ ಆಗ್ತೀರಾ. ಈಗ ಮಾತಾಡಕ್ ಹೋದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ತಾವು ಇಲ್ಲಿ ನೋಡಬಹುದು 100 ಕ್ವಶನ್ಸ್ 100 ಮಾರ್ಕ್ಸ್ ಮತ್ತು 80 ನಿಮಿಷಗಳ ಒಂದು ಟೈಮಿಂಗ್ ಇರುವಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಇಲ್ಲಿ ತಾವು ನೇಮ್ ಆಫ್ ದ ಟೆಸ್ಟ್ ಬಗ್ಗೆ ಇಲ್ಲಿ ಒಂದು ಮಾತಾಡ್ಕೊಂಡು ತಾವು ನೋಡಬಹುದು ನಾಲೆಜ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ 25 ಕ್ವಶನ್ಸ್ 25 ಮಾರ್ಕ್ಸ್ ಅನ್ನೋದು ಇಲ್ಲಿ ಒಂದು ಕೊಡ್ತಾರೆ. ಓಕೆನಾ, ಇದು ಒಂದು ಇಂಗ್ಲಿಷ್ ನಲ್ಲಿ ಇಲ್ಲಿ ಒಂದು ಕ್ವಶನ್ ಪೇಪರ್ ಇರುತ್ತೆ. ಇದಕ್ಕೆ ಸುಮಾರು 20 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಜನರಲ್ ಅವೇರ್ನೆಸ್ ಮೇಲೆ 25 ಕ್ವಶನ್ಸ್ 25 ಮಾರ್ಕ್ಸ್, ಇದು ಇಂಗ್ಲಿಷ್ ಮತ್ತು ಹಿಂದಿ ನಲ್ಲಿ ಒಂದು ಕ್ವಶನ್ ಪೇಪರ್ ಇರುತ್ತೆ. ಇದು ಕೂಡ ಒಂದು 20 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಮತ್ತೆ ಎಲಿಮೆಂಟರಿ ಏನೋ ಒಂದು ಅರಿಥಮೆಟಿಕ್ ನಲ್ಲಿ 25 ಕ್ವಶನ್ಸ್ ಮತ್ತು 25 ಮಾರ್ಕ್ಸ್ ಇರುತ್ತೆ. ಇದು ಆಫಿಷಿಯಲ್ ಲ್ಯಾಂಗ್ವೇಜ್ ನಲ್ಲಿ ಇದು ಒಂದು ಏನೋ ಒಂದು ಎಕ್ಸಾಮ್ ಕೊಡ್ತಾರೆ. ನಂತರ ಸೈಕೋಮೆಟ್ರಿಕ್ ಟೆಸ್ಟ್ ರೀಸನಿಂಗ್ ಮೇಲೆ 25 ಕ್ವಶನ್ಸ್ 25 ಮಾರ್ಕ್ಸ್ ಇರುತ್ತೆ. ಇದು ನಮ್ಮ ಒಂದು ಕರ್ನಾಟಕ ಒಂದು ಏನೋ ಒಂದು ಕನ್ನಡ ಭಾಷೆಯಲ್ಲೇ ತಾವು ಈ ಒಂದು ಎಕ್ಸಾಮ್ ಅನ್ನು ತಾವು ಇಲ್ಲಿ ಕೊಡಬಹುದು. ಓಕೆನಾ, ಇಷ್ಟು ಒಂದು ಈಸಿ ಆಗಿರುವಂತಹ ಒಂದು ಎಕ್ಸಾಮ್ ನಮ್ದು ಪ್ರೊಸೆಸ್ ಇರುತ್ತೆ. ಇದಕ್ಕೆ ಒಂದು ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ 0.25 ಅಂತ ಒಂದು ನೆಗೆಟಿವ್ ಮಾರ್ಕ್ಸ್ ಸಹ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ತಾವು ಕೊಡಬೇಕು. ಈಗ ನಮ್ಮ ಒಂದು ಕರ್ನಾಟಕದವರು ನೋಡಬಹುದು ಎಕ್ಸಾಮಿನೇಷನ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಒಂದು ಕ್ವಶನ್ ಪೇಪರ್ ಏನೆಂದಿರುತ್ತೆ ಇಂಗ್ಲಿಷ್, ಹಿಂದಿ, ಕನ್ನಡ ಮತ್ತು ಕೊಂಕಣಿ ಈ ಒಂದು 4 ಲ್ಯಾಂಗ್ವೇಜ್ ಅಲ್ಲಿ ತಾವು ಒಂದು ಲ್ಯಾಂಗ್ವೇಜ್ ಅನ್ನ ತಾವು ಬಳಸಿಕೊಂಡು ತಮ್ಮ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ತಾವು ಇಲ್ಲಿ ಒಂದು ಕೊಡಬಹುದು. ಹಾಗೆ ಇದರ ಒಂದು ಎಕ್ಸಾಮಿನೇಷನ್ ಸೆಂಟರ್ ಫಾರ್ ಆನ್ಲೈನ್ ಟೆಸ್ಟ್ ಆರ್ ಎನಿ ಅದರ್ ಮೆಥಡ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಇಲ್ಲಿ ನೋಡಬಹುದು ನಮ್ಮ ಒಂದು ಕರ್ನಾಟಕದಲ್ಲಿ ಹುಬ್ಬಳ್ಳಿಯನ್ನ ಕೇಳಿದ್ದಾರೆ, ಮತ್ತು ಧಾರವಾಡ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ, ಮತ್ತು ಬ್ಯಾಂಗ್ಳೂರ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಈ ರೀತಿಯಾಗಿರುವಂತಹ ಒಂದು ಸೆಂಟರ್ಸ್ ನಲ್ಲಿ ಈ ಬಾರಿ ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಡೋದಕ್ಕೆ ಇಲ್ಲಿ ಒಂದು ಅವಕಾಶ ಅನ್ನೋದು ಇಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ ತಾವು ಇಲ್ಲಿ ಒಂದು ವೆಬ್ಸೈಟ್ ಅನ್ನ ನಾವು ನೋಡಬಹುದು www.bankofbaroda.in.career.htm ಅಂತ ತಾವು ಏನು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ತಾವು ಏನ್ ನೋಡ್ತಾ ಇದೀರಾ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಗೆ ತಾವು ವಿಸಿಟ್ ಅನ್ನ ಮಾಡಿ ತಮ್ಮ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಅವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಮತ್ತು ಫೈನಲ್ ಡೇಟ್ ಬಗ್ಗೆ ತಾವು ಇಲ್ಲಿ ನೋಡಬಹುದು 3/5/2025 ಹಿಡಿದು ಇದೇ ತಿಂಗಳು 23ನೇ ತಾರೀಕಿಗೆ ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಆದಷ್ಟು ತಾವು ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ, ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಮತ್ತು ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನಿದೆ
ಅದು ಒಂದು ಟೆಲಿಗ್ರಾಮ್ ಚಾನಲ್ ತಮಗೆ ಸಿಗ್ಬಿಡುತ್ತೆ. ಆ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಾನು ಪೇಸ್ಟ್ ಅನ್ನ ಮಾಡಿರ್ತೀನಿ. ಈಸಿಯಾಗಿ ತಾವು ಅಲ್ಲಿಂದ ಡೌನ್ಲೋಡ್ ಅನ್ನ ಮಾಡಿಕೊಂಡು ಓಕೆನಾ ತಾವು ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಐ ಹೋಪ್ ಪ್ರತಿಯೊಬ್ಬರಿಗೂ ಈ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಆದಷ್ಟು ತಮ್ಮ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ಜಾಬ್ ಅಪ್ಡೇಟ್ ಅನ್ನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಒಂದು ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಜಾಬ್ ಅಪ್ಡೇಟ್ ನಲ್ಲಿ ಮುಂದೆ ಸಿಗ್ತೀನಿ.